ಕೂಡ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಮನಮೋಹನ್ ಸಿಂಗ್ ಇನ್ನಿಲ್ಲ, ನಿಮ್ಮ ಮೊದಲ ಪ್ರತಿಕ್ರಿಯೆ? ಆರ್ಥಿಕವಾಗಿ ಬಹಳಷ್ಟು ದೊಡ್ಡ ಶಕ್ತಿಯನ್ನು ಭಾರತ ದೇಶಕ್ಕೆ ಕೊಟ್ಟಂತವರು, ಅವರನ್ನ ಕಳ್ಕೊಂಡು ಇವತ್ತು ಭಾರತ ದೇಶ ಬಡವಾಗಿದೆ ಅಂತಾನೆ ಹೇಳಲಿಕ್ಕೆ ಬಯಸ್ತೇನೆ. ಅವರ ದೂರದೃಷ್ಟಿ ಈ ಭಾರತವನ್ನ ಅತ್ಯಂತ ಬಲಿಷ್ಠವಾಗಿ 2004ರಿಂದ 2014ವರೆಗೂ ಬಹಳ ಸದೃಢವಾಗಿ ಎಲ್ಲ ರಂಗದಲ್ಲೂ ಸಹ ಆರ್ಥಿಕವಾಗಿ ಬಲವನ್ನು ಕೊಟ್ಟವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಅದರಲ್ಲೂ ವಿಶೇಷವಾಗಿ ಅನೇಕ ಫುಡ್ ಗ್ಯಾರಂಟಿ ಸ್ಕೀಮ್ ಇರ್ಬೋದು, ನಮ್ಮ ಉದ್ಯೋಗ ಖಾತ್ರಿ ಇರ್ಬೋದು, ಅನೇಕ ಬಡವರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಕೊಟ್ಟು ಬಡವರಿಗೆ ಕಷ್ಟಕ್ಕೆ ನೆರವಾಗಿರ್ತಕ್ಕಂಥ ದೊಡ್ಡ ಆರ್ಥಿಕ ತಜ್ಞ. ಸೊ ಇದರ ಹಿನ್ನೆಲೆಯಲ್ಲಿ ಅವರು ನಮ್ಮ ದೇಶಕ್ಕೆ ದೊಡ್ಡ ಕೊಡುಗೆಯನ್ನು 10 ವರ್ಷದಲ್ಲಿ ಕೊಟ್ಟಿದ್ದಾರೆ. ಅಂತ ಆರ್ಥಿಕ ತಜ್ಞ ಮುಂದೆ ಮತ್ತೊಂದು ಬಾರಿ ಹುಟ್ಟು ಬರಲಿ ಅಂತ ನಾನು ಆಶಿಸ್ತಾ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ವಹಿಸ್ತಾನೆ. ಸರ್, ನೀವು ಆರ್ಥಿಕ ತಜ್ಞರ ಬಗ್ಗೆ ಅಂದರೆ ಆರ್ಥಿಕ ತಜ್ಞರಾಗಿ ಹೇಳ್ತಾ ಇದ್ರಿ. 2009ರಲ್ಲಿ ಅವರು 2ನೇ ಬಾರಿ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಂಥ ಸಂದರ್ಭದಲ್ಲಿ ದೇಶಕ್ಕಾದಂಥ ಬಿಕ್ಕಟ್ಟು, ಅದನ್ನು ಸುಧಾರಿಸುವಲ್ಲಿ ಅವರು ತೆಗೆದುಕೊಂಡಂಥ ರಿಸ್ಕ್, ಈ ಬಗ್ಗೆ ಹೇಳೋದಾದ್ರೆ ಸರ್? ನೋಡಿ, ಅವರು ಭಾರತ ದೇಶ ಒಂದೇ ಅಲ್ಲ, ಹೊರ ದೇಶದಲ್ಲೂ ಅಮೆರಿಕದವರು ಕರೆದು ಅವ್ರಿಗೆ ಆರ್ಥಿಕವಾಗಿ ಯಾವ ರೀತಿಯಾಗಿ ಮಾಡಬೇಕು ಅಂತ ಸಲಹೆ ಕೇಳ್ತಕ್ಕಂಥ ಏಕೈಕ ವಿಶ್ವದಲ್ಲಿ ಯಾರಾದರೂ ಪ್ರಧಾನಮಂತ್ರಿ ಇದ್ರೆ ಅದು ಮನಮೋಹನ್ ಸಿಂಗ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಅವರು ಎಲ್ಲ ರಂಗದಲ್ಲೂ ವಿಶೇಷವಾಗಿ ಅವರು ಬಡವರ ಬಗ್ಗೆ, ಬಡವರ ಏನು ನೀಡ್ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಈ ದೇಶಕ್ಕೆ ಕೊಟ್ಟೋಗಿರ್ತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥ ಒಂದು ಇತಿಹಾಸ. ಸೊ ಇದ್ರ ಹಿನ್ನೆಲೆಯಲ್ಲಿ ಅವರಿಗೆ ಕಳ್ಕೊಂಡು ಇವತ್ತು ಭಾರತ ದೇಶ ಬಡವಾಗಿದೆ ಅಂತ ಹೇಳಿ ಬಯಸ್ತೇನೆ. ಸರ್, ನೀವು ಕಂಡಂತೆ ಮಾಜಿ ಪ್ರಧಾನಿಯವರು, ನೀವು ಕಂಡಂತೆ ಇವರ ಯಾವ ಯೋಜನೆ ನಿಮ್ಗೆ ಇವತ್ತು ದೇಶಕ್ಕೆ ಇವತ್ತಿಗೂ ಕೂಡ ಒಂದು ಉತ್ತಮ ಅಂತ ನಿಮ್ಗೆ ಅನಿಸ್ತಾ ಇದೆ ಸರ್, ನಿರಂತರವಾಗಿ ಮುಂದಕ್ಕೂ ಕೂಡ? ನೋಡಿ, ಇವತ್ತು ಫುಡ್ ಸೆಕ್ಯೂರಿಟಿ ಆಕ್ಟ್, ನಾನು ಕಂಡಂತ ಫುಡ್ ಸೆಕ್ಯೂರಿಟಿ ಆಕ್ಟು, ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆ, ಇವತ್ತು ಭಾರತ ದೇಶದಲ್ಲಿ ಎಲ್ಲ ಕಡೆ ಕೆಲಸ ಇಲ್ಲದಂತ ಕೈಗಳಿಗೆ ಕೆಲಸ ಕೊಟ್ಟಿರ್ತಕ್ಕಂಥ ದೊಡ್ಡ ಶಕ್ತಿ ಇವತ್ತು ಈ ಒಂದು ಆರ್ಥಿಕ ಹಿನ್ನಡೆಯಲ್ಲಿ ಇವತ್ತು ಬಡವರಿಗೆ ಹಳ್ಳಿಗಳಲ್ಲಿ, ಗ್ರಾಮೀಣ ಭಾಗದಲ್ಲಿ ನಿರ್ಭಯವಾಗಿ ಇವತ್ತು ಏನು ಫುಡ್ ಸೆಕ್ಯೂರಿಟಿ ಆಕ್ಟ್ ನೆರವಾಗ್ತಾ ಇದೆ. ಅದೇ ರೀತಿಯಾಗಿ ಉದ್ಯೋಗ ಖಾತ್ರಿಯಲ್ಲಿ ಬಡವರಿಗೂ ಕೆಲಸ ಸಿಗ್ತಿರ್ತಕ್ಕಂಥದ್ದು. ಯಾರೂ ಸಹ ಈ ಭಾರತ ದೇಶದಲ್ಲಿ ಉಪವಾಸ ಇಲ್ಲದೆ ಇರತಕ್ಕಂಥ ನಿರ್ಮಾಣವನ್ನು ಮಾಡಿ ಹೋಗಿದ್ದಾರೆ. ಮತ್ತು ಇಂಡಿಯನ್ ಕರೆನ್ಸಿ ಎಷ್ಟು ಡಾಲರ್ ಹಿಂದೆ ಇತ್ತು, ಮನಮೋಹನ್ ಸಿಂಗ್ ಅವ್ರ ಪೀರಿಯಡದಲ್ಲಿ ಹಿಂದೆ ಏನಿತ್ತು, ಅವ್ರು ಬಂದಂಥ 10 ವರ್ಷದಲ್ಲಿ ಬಹಳಷ್ಟು ಸುಧಾರಣೆಯನ್ನ ನಾವು ಭಾರತದ ರೂಪಾಯಿಗೆ ಹೆಚ್ಚು ಮೌಲ್ಯವನ್ನು ನಮ್ಮ ವರ್ಲ್ಡ್ ಕರೆನ್ಸಿಯಲ್ಲಿ ಅವರು ತಂದುಕೊಟ್ಟಿದ್ದನ್ನು ಕೂಡ ನಮ್ಮ ಮುಂದಿರ್ತಕ್ಕಂಥ ಸತ್ಯ. ಓಕೆ, ಥ್ಯಾಂಕ್ ಯು ಸರ್, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕಾಗಿ. ನೋಡಿ, ಬಹಳಷ್ಟು ಇವತ್ತು ಅವರ ಸಾಧನೆಯನ್ನೇ ಎಲ್ಲರೂ ಕೂಡ ಮೆಲುಕು ಹಾಕ್ತಾ ಇರುವಂಥದ್ದು. ಸಾಧನೆಯ ಶಿಖರವನ್ನು ಅವರು ಏರಿದವರು. 10 ವರ್ಷಗಳ ಕಾಲ ಅಂದರೆ ಸತತ 2 ಬಾರಿ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಬಹುತೇಕ ಸಾಕಷ್ಟು ಯೋಜನೆಗಳನ್ನು ಆಗಲೇ ಸಂಬಂಧಪಟ್ಟಂಥ ನಾಯಕರು ಹೇಳ್ತಾ ಇದ್ರು. ಯಾವ ಯೋಜನೆಗಳನ್ನು ದೂರದೃಷ್ಟಿ ಇಟ್ಕೊಂಡು ಭಾರತಕ್ಕೆ ತಂದಿದ್ದಾರೋ ಅವೆಲ್ಲವೂ ಕೂಡ ಇವತ್ತು ಫಲಿಸಿವೆ ಅಂಥೇಳಿ. ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನದ ಹಿನ್ನೆಲೆಯಲ್ಲಿ 7 ದಿನಗಳ ಕಾಲ ಶೋಕಾಚರಣೆಯನ್ನು ಘೋಷಿಸಿದೆ ಸರ್ಕಾರ. ಜೊತೆಗೆ ನಾಳೆ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಿಸಲಾಗಿದೆ. ಸಿಂಗ್ಗೆ ಸಂತಾಪ ಸೂಚಿಸಿ ರಜೆ ಘೋಷಣೆಯನ್ನು ಮಾಡಲಾಗಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನದ ಹಿನ್ನೆಲೆಯಲ್ಲಿ 7 ದಿನಗಳ ಕಾಲ ಶೋಕಾಚರಣೆ ಮಾಡಬೇಕು. ಆ ಘೋಷಣೆಯನ್ನು ಸರ್ಕಾರ ಮಾಡಿರೋದು. ಜೊತೆಗೆ ನಾಳೆ ಬಹುತೇಕ ಎಲ್ಲ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಿಸಲಾಗಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಆರ್ಥಿಕ ತಜ್ಞ, ಹಣಕಾಸು ಸಚಿವರು, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಕೂಡ ಆಗಿದ್ದವರು. ಇದು ಒಂದು ಕಡೆ ಆದರೆ 2004ರಿಂದ 2014ರವರೆಗೆ ಭಾರತದ ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸಿದವರು, ದೂರದೃಷ್ಟಿಯನ್ನು ಹೊಂದಿದವರು.
ಅವರು ತೆಗೆದುಕೊಂಡಂಥ ನಿರ್ಧಾರ ಇವತ್ತಿಗೂ ಕೂಡ ಫಲಿಸಿದೆ ಅಂತಂದರೆ ಬಹಳ ಪ್ರಮುಖವಾಗಿ ಅಲ್ಲಿ ಎಕ್ಸಾಂಪಲ್ ಆಗಿ ನಾವು ತಗೊಳ್ಳೋದಾದರೆ ಪೋಲಿಯೋ ಮುಕ್ತ ಭಾರತ. ಇವತ್ತಿಗೂ ಪೋಲಿಯೋ ಲಸಿಕೆ ಹಾಕಿಸಿಕೊಳ್ಳುವಂಥದ್ದು ಭಾರತದಲ್ಲಿ ಈಗಲೂ ಕೂಡ ಇದೆ. ನಾಳಿನ ಎಲ್ಲ ಕಾಂಗ್ರೆಸ್ ಕಾರ್ಯಕ್ರಮಗಳು ಕೂಡ ರದ್ದಾಗಿವೆ. ವೇದಿಕೆ ನಿರ್ಮಾಣವಾಗಿರುವ ಜಾಗದಲ್ಲೇ ಸಂತಾಪ ಸೂಚಿಸಲಾಗುತ್ತೆ. ಬೆಳಗಾವಿಯಲ್ಲಿ DCM DK ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಳಿನ ಎಲ್ಲ ಕಾಂಗ್ರೆಸ್ ಕಾರ್ಯಕ್ರಮಗಳು ಕೂಡ ರದ್ದು. ವೇದಿಕೆ ನಿರ್ಮಾಣ ಆಗಿತ್ತು ಬೆಳಗಾವಿಯಲ್ಲಿ. ಶತಮಾನೋತ್ಸವಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ದೊಡ್ಡ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಮುಂದಾಗಿತ್ತು. ಸೊ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಾಳೆ ಬ್ರೇಕ್ ಬಿದ್ದಿದೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಮರೆಯಾಗಿದ್ದಾರೆ. ಈ ಬೆನ್ನಲ್ಲೇ ರಾಜ್ಯ ಸರ್ಕಾರ ಈ ಘೋಷಣೆಯನ್ನು ಹೊರಡಿಸಿರೋದು. ಯಾವುದೇ ಕಾರ್ಯಕ್ರಮಗಳನ್ನು ಮಾಡುವಂತಿಲ್ಲ. ಜೊತೆಗೆ ನಾಳೆ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಿಸಲಾಗಿದೆ. 7 ದಿನಗಳ ಕಾಲ ಶೋಕಾಚರಣೆಯನ್ನು ಕೂಡ ಮಾಡೋದಕ್ಕೆ ಆದೇಶ ಹೊರಡಿಸಿರೋದು. ಇನ್ನು ಮತ್ತೊಂದು ಕಡೆ ನೋಡಿ, 7 ದಿನಗಳ ಕಾಲ ಶೋಕಾಚರಣೆಯನ್ನು ಘೋಷಿಸಿದೆ ಸರ್ಕಾರ. ನಾಳೆ ಶಾಲಾ ಕಾಲೇಜುಗಳು ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಮನಮೋಹನ್ ಸಿಂಗ್ಗೆ ಸಂತಾಪ ಸೂಚಿಸಿ ರಜೆ ಘೋಷಿಸಲಾಗಿದೆ. ನೋಡಿ, ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಾವು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀವಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಮನಮೋಹನ್ ಸಿಂಗ್ ಮರೆಯಾಗಿದ್ದಾರೆ ಸರ್, ನಿಮ್ಮ ಮೊದಲ ಪ್ರತಿಕ್ರಿಯೆ? ಮನಮೋಹನ್ ಸಿಂಗ್ ಅವರು ಸ್ವರ್ಗಸ್ಥರಾಗಿದೆ ಅಂತ ಗೊತ್ತಾದಾಗ ನನಗೆ ದಿಗ್ಭ್ರಮೆಯಾಗಿದೆ. ನಾನು ಅವರ ಜೊತೆಯಲ್ಲಿ 2004ರಿಂದ 2014ರವರೆಗೂ ಸಚಿವರಾಗಿ ಕೆಲಸ ಮಾಡುವಂಥ ಸುದೈವ, ಒಳ್ಳೆ ಮಾರ್ಗದರ್ಶನ, ರಸ್ತೆ, ರೈಲ್ವೆ ಮಾರ್ಗ, MSC ಮೇಲೆ ಕೂಡ ನನಗೆ ಅವಕಾಶ ಮಾಡಿಕೊಟ್ರು ಕೆಲಸ ಮಾಡಲಿಕ್ಕೆ. ಅತ್ಯುತ್ತಮವಾದ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು. ಈ ರಾಷ್ಟ್ರದ ಜಗತ್ತಿನ ಅತಿ ಶ್ರೇಷ್ಠ ಅರ್ಥ ಜ್ಞಾನವನ್ನು ಹೊಂದಿದ್ದವರು, ಅರ್ಥ ತಜ್ಞರವರು ಇವತ್ತು ಈ ದೇಶ ಅಂತ ಮಹಾನ್ ಕ್ಷೇತ್ರವನ್ನು ಕಳೆದುಕೊಂಡಿದೆ. ದೇಶ ಕಷ್ಟ ಕಾಲದಲ್ಲಿದ್ದಾಗ ನರಸಿಂಹರಾಯರು ಪ್ರಧಾನಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಅರ್ಥ ಸಚಿವರಾಗಿ ಅವರು ಮಾಡಿದಂಥ ಕೊಡುಗೆ ಅಪಾರವಾಗಿದ್ದು. ದೇಶ ಕಷ್ಟ ಕಾಲದಲ್ಲಿ ಅವತ್ತು ಆರ್ಥಿಕ ಪರಿಸ್ಥಿತಿ ಇದ್ದಾಗ ಅದರ ಮೇಲೆ ತಂದರು. ತಾನೇ ಪ್ರಧಾನಮಂತ್ರಿ ಆದ ಮೇಲೆ ಹಲವಾರು ಹೊಸ ಕಾರ್ಯಕ್ರಮ, ರೈಟ್ ಟು ಎಜುಕೇಶನ್, ರೈಟ್ ಟು ಇನ್ಫಾರ್ಮೇಶನ್, ಪ್ರಧಾನಿ ಮತ್ತು ಇದು ಮನ್ರೇಗಾ ಮತ್ತು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಇಂಥ ಮಹಾನ್ ಕ್ರಾಂತಿಕಾರ ಬದಲಾವಣೆಗಳನ್ನು ದೇಶದಲ್ಲಿ ಕೊಂಡು ಈ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣಭೂತರಾಗಿ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳ ಜೊತೆಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಭಾರತವನ್ನು ಕೊಂಡೊಯ್ದಂಥ ಮಹಾನ್ ಚೇತನ ಇವತ್ತು ಸ್ವರ್ಗಸ್ಥರಾಗಿದ್ದಾರೆ. ಅತೀವ ದುಃಖವಾಗಿದೆ. ಈ ನೋವನ್ನು ಭರಿಸುವ ಶಕ್ತಿ ಭಗವಂತ ಅವರ ಕುಟುಂಬಕ್ಕೆ, ಅವರ ಅನುಯಾಯಿಗಳಿಗೆ ಕೊಡಲಿ ಅಂತೇಳಿ, ಆ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಸರ್, ಬಹಳ ಭಾವುಕರಾಗಿ ಮಾತನಾಡ್ತಿದ್ದೀರಿ. ನೀವು ಹೇಳ್ತಾ ಇದ್ರಿ ಸರ್, ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅಂತ. ನೀವು ಕಂಡಂತೆ ಮನಮೋಹನ್ ಸಿಂಗ್ ಅವರ ದೂರದೃಷ್ಟಿ ಏನಿತ್ತು ಸರ್? ಈ ಭಾರತದ ಅಭಿವೃದ್ಧಿಗಾಗಿ ಅವರು ಆಲೋಚಿಸುವ ರೀತಿ ಏನಾಗಿತ್ತು ಸರ್? ನಿಮ್ಮ ಹತ್ರ ಏನಾದ್ರು ಹಂಚ್ಕೊಂಡಿದ್ರಾ, ಮಾತನಾಡಿದ್ರಾ? ಮತ್ತಷ್ಟು ಹೇಳೋದು? ಹೆಚ್ಚಿಗೆ ಏನು ಮಾತಾಡ್ತಾ ಇರ್ಲಿಲ್ಲ. ನಮಗೆ ಮಾರ್ಗದರ್ಶನ ಕೊಡ್ತಿದ್ರು. ನಿಮ್ಮ ಇಲಾಖೆಯಲ್ಲಿ ಇಂತಿಂತ ಕೆಲಸ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ರು. ಅಷ್ಟೇ ಸೂಕ್ಷ್ಮವಾಗಿ ಹೇಳ್ತಿದ್ರು. ಅಧಿಕಾರಿಗಳು ಅದೇ ರೀತಿ ಸ್ಪಂದನೆ ಮಾಡ್ತಿದ್ರು. ಅದರ ಮುಖಾಂತರ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಲಸಗಳನ್ನು ಮಾಡೋಕ್ಕಾಗಿದೆ. ಸುಮಾರು 8 ಲಕ್ಷ ಕುಟುಂಬಗಳಿಗೆ ಜೀವನ ಮಾಡುವಂಥ ದಾರಿಯನ್ನ MSME ಇರೋರು ಮಾಡಬೇಕಾದ್ರೆ